ಡಿಕೆ ಬಣಕ್ಕೆ ಕೌಂಟರ್ ಕೊಡಲು ಈಗ ಸಿಎಂ ಬಣದ ಸಿದ್ಧತೆ ಅಂತಿದ್ದಾರೆ. ಮಾಡಲೇಬೇಕಾಗುತ್ತೆ. ಸಿಎಂ ಬದಲಾವಣೆ ಚರ್ಚೆ ಶುರುವಾದ್ರೆ ದಲಿತ ಸಿಎಂ ಚೆಕ್ಮೇಟ್ ಅನ್ನ ಇಡುವಂಥದ್ದು ಹಳೆಯದು. ಹೊಸದಾಗಿ ಈಗ ರೂಪುರೇಷೆಗಳನ್ನು ಕೊಟ್ಟಿದ್ದಾರೆ. ದಲಿತಾಸ್ತ್ರ ಮೂಲಕ ಸಿಎಂ ಬದಲಾವಣೆ ಕೌಂಟರ್ ಕೊಡಕ್ಕೆ ಲೆಕ್ಕಾಚಾರ. ದಲಿತ ಸಿಎಂ ಅಸ್ತ್ರಕ್ಕೆ ಸಾಣೆ ಹಿಡಿಯುವ ಸಿದ್ಧತೆ ಈಗ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಸಿಎಂ ಬದಲಾವಣೆ ಏನಾದರೂ ಮಾಡುವಂಥದ್ದೇ ಆದರೆ ದಲಿತರಿಗೆ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ದಲಿತರಿಗೆ ಕೊಡಬೇಕು ನೀವು ಅಂತ ಹೇಳಿ ಇಲ್ಲಿ ಸಿಂಪಲ್ ಆಗಿ ಡಿಕೆ ಶಿವಕುಮಾರ್ ಸಿಎಂ ಆಗಬಾರದು ಅನ್ನೋದು ಒಂದೇ. ಇದು ಯಾವ ವಿರೋಧ ಪಕ್ಷಗಳದ್ದು, ಯಾವುದೋ ಬಿಜೆಪಿ JDSನವ್ರದ್ದಲ್ಲ. ಇದು ಕಾಂಗ್ರೆಸ್ನಲ್ಲಿ ಇರುವಂತಹ ನಾಯಕರುಗಳೇ ಡಿಕೆ ಶಿವಕುಮಾರ್ ಸಿಎಂ ಆಗಬಾರದು ಅನ್ನುವಂಥದ್ದನ್ನ ನೇರವಾಗಿ ಹೇಳ್ತಾ ಇರೋದು. ಅದರಲ್ಲಿ ಏನಿದೆ ಮುಲಾಜಿಲ್ದೆ ಹೇಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಕೊಡಬೇಡ್ರಪ್ಪ, ದಲಿತರಿಗೆ ಕೊಡಿ ಅಷ್ಟೇ, ಅವ್ರಿಗೆ ಕೊಡಬೇಡಿ, ಮುಗೀತು. ಸಿದ್ದರಾಮಯ್ಯ ಇಲ್ಲ ಅಂದರೆ ಬೇರೆದವ್ರಿಗೆ ಕೊಡಿ, ಡಿಕೆ ಶಿವಕುಮಾರ್ ಕೊಡೋ ಹಂಗಿಲ್ಲ ಅಂಥೇಳಿ. ಎಷ್ಟು ಶತ್ರುಗಳು ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಲ್ಲೇ ಇದ್ದಾರೆ ಅನ್ನುವಂಥದ್ದು ದೊಡ್ಡ ವಲಯದಲ್ಲಿ ಇಲ್ಲೇ ಕಾಣಿಸ್ತಾ ಇದೆ. ಹೇಳಿಬಿಟ್ರೆ ಏನೂ ಇಲ್ಲ, ಕಾಂಗ್ರೆಸ್ನಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಂತಾರೆ. ಅವ್ರಿಗೆ ಏನಾದರೂ ಹೈಕಮಾಂಡ್ ಅವರು ಇಳಿಸಿದ್ರೆ ಅವಾಗ ಆ ಪ್ರಶ್ನೆ ಎಲ್ಲ ಬರುತ್ತೆ. ಸೊ ಅವಾಗ ಆ ಥರ ಆದಾಗ ಖಂಡಿತ ಅದ್ರ ಬಗ್ಗೆ ಸಿಎಂ ಆದ್ರೆ ಸ್ವಾಗತ ಮಾಡ್ತೀವಿ ಅನ್ನೋ ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡಿರುವಂತ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ನಾವು ಡಿನ್ನರ್ ಮೀಟಿಂಗ್ ತಂದೆಯವ್ರಿಗೆ ಏನಾದರೂ ಹೈಕಮಾಂಡ್ ಅವರು ಇಳಿಸಿದ್ರೆ ಅವಾಗ ಆ ಪ್ರಶ್ನೆ ಎಲ್ಲ ಬರುತ್ತೆ. ಸೊ ಅವಾಗ ಆ ಥರ ಆದಾಗ ಖಂಡಿತ ಅದ್ರ ಬಗ್ಗೆ ಸಿಎಂ ಆದ್ರೆ ಸ್ವಾಗತ ಮಾಡ್ತೀವಿ ಅನ್ನೋ ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡಿರುವಂತ ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ನಾವು ಡಿನ್ನರ್ ಮೀಟಿಂಗ್ ಮಾದೇವಪ್ಪ ಅವ್ರ ಮನೆಯಲ್ಲಿ ನಿಜವಾಗ್ಲೂ ಅದ್ರ ಬಗ್ಗೆ ಮಾಡಿ. ಸೊ ಇದೆಲ್ಲ ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಬಟ್ ಇದೆಲ್ಲ ಯಾಕೆ ಶುರು ಆಗ್ತಾ ಇದೆ ಅಂದರೆ 5 ರಾಜ್ಯಗಳ ಚುನಾವಣೋತ್ತರ ಸಮೀಕ್ಷೆ ಇವತ್ತು ಬರಬೇಕಾಗಿದೆ. ಬರುತ್ತೆ ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ. ಜೊತೆಗೆ 4ನೇ ತಾರೀಕಿಗೆ ಫಲಿತಾಂಶ ಕೂಡ ಇದೆ. ಹಾಗಾಗಿ ರಾಜ್ಯದಲ್ಲೆಲ್ಲ ರೆಕ್ಕೆಗಳನ್ನು ಕಟ್ಕೊಂಡು ಈಗ ಹಾರಾಡುವಂಥವ್ರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀವಿ. ಬಂದ ನಂತರ ಈ 5 ರಾಜ್ಯಗಳ ಪರಿಸ್ಥಿತಿ ಏನಾಗಿದೆ, ಅದರ ಪರಿಣಾಮಗಳು ರಾಜ್ಯದ ಮೇಲೆ ಹೇಗಾಗುತ್ತೆ ಅನ್ನುವಂಥದ್ದನ್ನು ಕೂಡ ನೋಡೋಣ.